ರಾಜೀವ್ ಇನ್ನು ಏನೆಲ್ಲ ಹೇಳಿದ್ರು, ಯಾವ್ಯಾವ ಪ್ರಮುಖ ಅಂಶಗಳನ್ನ ಹೇಳಿದ್ರು, ಕೀ ಟೇಕ್ಅವೇಸ್ ಏನು ಈ ರಾಜೀವ್ ಅವರ ಇಂಟರ್ವ್ಯೂದು ನೋಡ್ತಾ ಹೋಗೋಣ. ಸಿಎಂ ಪತ್ನಿ ಜಮೀನೇನಿದೆಯಲ್ಲ ಅದರ ಮಾಲೀಕ ಜವರ ಅನ್ನುವಂಥ ವ್ಯಕ್ತಿ, ಮೂಲ ಮಾಲೀಕ ಜವರ ಅನ್ನುವಂಥ ವ್ಯಕ್ತಿ ಇದನ್ನ ಹೇಳ್ತಾರೆ. ಆಮೇಲೆ ಕೆಸರೆ ಗ್ರಾಮದ ವ್ಯಕ್ತಿಗೆ ಮೂಲತಃ ಸೇರಿದ ಜಾಗ ಇದಾಗಿತ್ತು. 1992-93ರಲ್ಲಿ ಅವರು ನಿಧನರಾದ ಬಳಿಕ ಅವರ ಮಗ ದೇವರಾಜುಗೆ ಬರುತ್ತೆ. ಇದು ದೇವರಾಜು ಕುಟುಂಬ ಮಲ್ಲಿಕಾರ್ಜುನ ಸ್ವಾಮಿಗೆ 2004ರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಪಾರ್ವತಿ ಅವರ ಸಹೋದರನ ಹೆಸರಿಗೆ 2004ರಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು. ಅಲ್ಲಿವರೆಗೂ ಅವ್ರದ್ದಲ್ಲ. 2005ರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಜಮೀನನ್ನ ಬೇರೆಯವ್ರಿಗೆ ಕೊಡಲಾಗುತ್ತೆ. 2010ರಲ್ಲಿ ಪಾರ್ವತಿ ಅವರಿಗೆ ಸಹೋದರಿ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಅವರು ಗಿಫ್ಟ್ ಡೀಡ್ ಮಾಡಿಕೊಡ್ತಾರೆ. 2014ರಲ್ಲಿ ಮೂಡ ಬಡಾವಣೆ ಮಾಡಿ ನಿವೇಶನ ಹಂಚಿತ್ತು. ಆಗ ಸಿಎಂ ಪಾರ್ವತಿ ಅವರು ಕೃಷಿ ಭೂಮಿಯನ್ನು ಉಪಯೋಗಿಸಕ್ಕೆ ಆಗಲ್ಲ ಅಂತ ಹೇಳಿ ಆಗ ಮತ್ತೆ ನಮಗೆ ಕಾಂಪನ್ಸೇಟರಿ ಜಮೀನು ಕೊಡಿ ಅಂತ ಕೇಳಿದ್ರು ಅನ್ನೋಂಥದ್ದು. ಹೀಗಾಗಿ ಪಾರ್ವತಿ ಅವರು ಮೂಡಾಗೆ ಅರ್ಜಿ ಸಲ್ಲಿಸ್ತಾರೆ, ಹೀಗೀಗಾಗಿದೆ ನಮ್ಮ ಜಮೀನು ಅಂತ. ನೋಟಿಫೈ ಆದ ಜಾಗದಲ್ಲಿ ಡಿನೋಟಿಫೈ ಆದರೆ ಯಾವುದೇ ಅಭಿವೃದ್ಧಿ ಮಾಡಂಗಿರಲ್ಲ. ಇದನ್ನ ರಾಜೀವ್ ಅವ್ರು ಹೇಳೋ ಅಂಥದ್ದು. ಅವ್ರು ಏನೇನು ಹೇಳಿದ್ರು ಅಂತ ಅವರ ಇಂಟರ್ವ್ಯೂನ ಟೇಕ್ಅವೇಸ್ ಪಾಯಿಂಟ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಡಿನೋಟಿಫೈ ಆದಮೇಲೂ ಕೂಡ ಅಭಿವೃದ್ಧಿ ಆದರೆ ಮೂಲ ಮಾಲೀಕರ ಹೆಸರಲ್ಲೇ ಇರುತ್ತೆ. ಮೂಡ ನಿವೇಶನವನ್ನ ಹಂಚಿದ್ರೆ ಭೂಮಾಲೀಕರು ಒಪ್ಪಿದ್ರೆ ಬೇರೆ ಕಡೆ ಜಮೀನು ಕೊಡ್ತೀವಿ ನಾವು ಅಂತ. ಸರಿ, ಅದು ಎಲ್ರಿಗೂ ಗೊತ್ತಿರೋ ಅಂಥ ನಿಯಮನೇ. ಕಾಂಪನ್ಸೇಟರಿ ಲ್ಯಾಂಡನ್ನು ಕೊಡುತ್ತೆ ಮೂಡ. ಆದರೆ ಹೆಂಗೆ, ಯಾವ್ಯಾವ ನಿಯಮಗಳ ಅಡಿಯಲ್ಲಿ, ಇದು ನಾವು ಕೇಳ್ತಿರೋ ಪ್ರಶ್ನೆ. ಇನ್ನು ರಾಜೀವ್ ಅವರು ಕಂಟಿನ್ಯೂ ಮಾಡ್ತಾರೆ. ಈ ಭೂಮಾಲೀಕರು ಕೋರ್ಟಿಗೆ ಹೋಗಿದ್ರೆ ಭೂಮಾಲೀಕರಿಗೆ ಅವ್ರಿಗೆ ಕಾಂಪನ್ಸೇಟರಿ ಜಮೀನನ್ನು ನೀಡಿ ಅಂತ ಕೋರ್ಟೇ ಹೇಳುತ್ತೆ ಅಂತ ಹೇಳಿದ್ರು. ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅದಕ್ಕೆ. ಮೂಡ ತಪ್ಪು ಮಾಡಿದ್ರೆ ಮೂಡಾನೇ ಪರಿಹಾರ ಕೊಡಬೇಕಿತ್ತು, ಹಾಗಾಗಿ ಕೊಟ್ಟಿದ್ದೀವಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ ರಾಜೀವ್ ಅವರು. ಭೂಸ್ವಾಧೀನ ಪ್ರಕ್ರಿಯೆ 98ಲ್ಲಿ ಆಗಿದೆ. 4-5 ವರ್ಷಗಳ ಬಳಿಕ ಆ ತಪ್ಪು ಗೊತ್ತಾಗಿದೆ ಅಂತ. 4-5 ವರ್ಷದವರೆಗೂ ಏನು ಗೊತ್ತಾಗ್ಲಿಲ್ವಾ ಇದು ಪಾರ್ವತಿ ಅವರಿಗೆ ಸೇರಿದ ಜಮೀನು ಅನ್ನೋದು ಗೊತ್ತಾಗ್ಲಿಲ್ವಾ? ಆ 4-5 ವರ್ಷದ ನಂತರ ತಪ್ಪಾಗಿರೋದು ಗೊತ್ತಾಗತ್ತಾ? ಅಥವಾ ಆ ಜಮೀನು ಬೇರೆ ಖಾಸಗಿ ಜಮೀನು ಅನ್ನೋದು ಆ ನಂತರ ಗೊತ್ತಾಗತ್ತಾ? ಅಲ್ಲಿವರೆಗೂ ಯಾರು ಏನೂ ಆ್ಯಕ್ಷನ್ ತಗೊಳ್ಳಿಲ್ವಾ? ಆಗ ಸಂಬಂಧಪಟ್ಟ ಮೂಡ ಅಧಿಕಾರಿಗಳ ವಿರುದ್ಧ ಅವತ್ತೇ ಕ್ರಮ ಆಗಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತ ರಾಜೀವ್ ಅವರು ಹೇಳೋದು. ಮೂಡದಿಂದ ತಪ್ಪಾಗಿ ಡಿನೋಟಿಫೈ ಆಗಿ ಡೆವಲಪ್ ಮಾಡಿಬಿಟ್ಟಿದೆ ಅಂತ. ನೋಡಿ ಎಷ್ಟೆಷ್ಟು ದೊಡ್ಡ ವಿಚಾರ. ತಪ್ಪಾಗಿ ಡಿನೋಟಿಫೈ ಮಾಡಿ ಲ್ಯಾಂಡನ್ನು ಡೆವಲಪ್ ಮಾಡಿಬಿಟ್ಟಿದೆಯಂತೆ. ಹಾಗಾಗಿ ಅದು ಸಿಎಂ ಪತ್ನಿಗೆ ಸೇರಿದ್ದು. ಹಾಗಾಗಿ ಅವ್ರಿಗೆ ಕಾಂಪನ್ಸೇಟರಿ ಜಮೀನು ಕೊಟ್ಟರೆ ಸರಿ ಇತ್ತು. ಯಾವ ಥರದ ವಾದ ಇದು ಅನ್ನೋದು ಅರ್ಥ ಆಗಲ್ಲ. ಇದು ಗೊತ್ತಿಲ್ಲದೇನೆ ದೇವರಾಜು ಅವರು ಸಿಎಂ ಬಾವು ಮೈದನಿಗೆ ಇದನ್ನ ಮಾರಿದ್ದಾರೆ ಅಂತ. ಒಂದ್ ಕಡೆ ಮೂಡ ಡೆವಲಪ್ಪು ಮಾಡಿಬಿಟ್ಟಿದೆಯಂತೆ, ಅದು ಗೊತ್ತಿಲ್ಲದೇನೆ ದೇವರಾಜು ಅವರು ಸಿಎಂ ಬಾವು ಮೈದಾಗೆ ಈ ಜಮೀನನ್ನು ಮಾರ್ಬಿಟ್ಟಿದ್ದಾರಂತೆ ರಾಜೀವ್ ಅವರ ವಾದ. ರೆವಿನ್ಯೂ ಅಧಿಕಾರಿಗಳು ಈ ಬಗ್ಗೆ ದಾಖಲೆ ಪರಿಶೀಲಿಸಬೇಕು. RTCಯಲ್ಲಿ ಕೃಷಿ ಭೂಮಿ ಅಂತ ಉಳ್ಕೊಂಡ್ರೆ ದಾಖಲೆ ಮೂಲಕ ಡಿನೋಟಿಫೈ ಮಾಡಬೇಕು. ವಿವಾದದ ಜಾಗಕ್ಕೆ ಹೋಗಿ DC ತಹಶೀಲ್ದಾರ್ ಹಾಗಾದ್ರೆ ಸುಳ್ಳು ಹೇಳಿದ್ರಾ ಅನ್ನೋದು ರಿಪಬ್ಲಿಕ್ ಕನ್ನಡ ಎತ್ತಿದಂತಹ ಪ್ರಶ್ನೆ. ಕೃಷಿ ಭೂಮಿ ಕನ್ವರ್ಷನ್ಗೆ ಬಂದಿದ್ರಿಂದ ದಾಖಲೆ ನೋಡಿ ತಹಶೀಲ್ದಾರ್ ಮಾಡಿದ್ದಾರೆ ಅಂತ ರಾಜೀವ್ ಅವರು ಹೇಳಿದ್ರು. ತಹಶೀಲ್ದಾರ್ ಜಾಗಕ್ಕೆ ಹೋಗಿ ರೂಲ್ಸ್ ಫಾಲೋ ಮಾಡದೇನೆ ಕೃಷಿ ಭೂಮಿ ಕನ್ವರ್ಟ್ ಮಾಡಿಬಿಟ್ರ ಹಂಗಾದ್ರೆ ಅನ್ನೋದು ಪ್ರಶ್ನೆ. ಈ ಜವರ ಅನ್ನುವಂಥ ವ್ಯಕ್ತಿ ಸತ್ತು 5 ವರ್ಷ ಆದಮೇಲೆ ಅವರ ಹೆಸರಲ್ಲಿ ದೇವರಾಜ್ ಅವರು ಮತ್ತೆ ಡಿನೋಟಿಫೈಗೆ ಅರ್ಜಿ ಕೊಡ್ತಾರೆ. ಆ ಸರ್ವೆ ನಂಬರ್ಗೆ ಡಿನೋಟಿಫೈ ಆಗುತ್ತೆ ಹೊರತು ಅದು ವ್ಯಕ್ತಿ ಹೆಸರಲ್ಲ ಅಂತ ರಾಜೀವ್ ಅವರು ಹೇಳೋದು. ಸಬ್ ರಿಜಿಸ್ಟ್ರಾರ್ ಅಧಿಕಾರಿಗೆ ಕೇವಲ ರಿಜಿಸ್ಟರ್ ಮಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ. 2001ರಲ್ಲಿ ಸದರಿ ನಿವೇಶನ ಹಂಚಿಕೆ ಆಗಿದೆ. ಲೇಔಟ್ ಜಾಗವನ್ನು ಖರೀದಿ ಮಾಡಿದ್ದಾರೆ. ಕೃಷಿ ಭೂಮಿ ಡಿನೋಟಿಫೈ ಆಗಿದೆ. ಇವೆಲ್ಲ ಇದ್ರೂ ಕೂಡ ಬದಲಿ ನಿವೇಶನ ಹೇಗೆ ಕೇಳಿದ್ರು ಅನ್ನೋದು ನಮ್ಮ ಪ್ರಶ್ನೆ. ಪಾರ್ವತಿ ಅವರಿಗೆ ಭೂಮಿ ವಿಚಾರವಾಗಿ ಯಾವುದೇ ಮಾಹಿತಿ ಇರಲ್ಲ ಅನ್ನೋದು ರಾಜೀವ್ ಅವರು ಹೇಳಿರ್ತಕ್ಕಂಥದ್ದು. ತಪ್ಪು ಮಾಡಿರೋದು ಅಧಿಕಾರಿಗಳು, ಸಿಎಂ ಅಲ್ಲ, ಪಾರ್ವತಿ ಅವರಲ್ಲ ಅಂತ ರಾಜೀವ್ ಅವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಸಿಎಂ ಪತ್ನಿ ಅರ್ಜಿಯಲ್ಲಿ ಇಂಥ ಜಾಗದಲ್ಲಿ ನಿವೇಶನ ಕೊಡಿ ಅಂತ ಕೇಳಿಲ್ಲ ಅಂತ ರಾಜೀವ್ ಅವರು ಹೇಳ್ತಾರೆ. ರಿಪಬ್ಲಿಕ್ ಕನ್ನಡ ವೀಕ್ಷಕರೇ, ನಿಮ್ಮ ಮುಂದೆ ಇಟ್ಟಿರ್ತಕ್ಕಂಥ ದಾಖಲೆಗಳು ಹೇಳ್ತವೆ ಅವರು ಕೇಳಿದ್ದಾರೆ ಅಂತ. 2017ರಲ್ಲಿ ಡಿನೋಟಿಫೈ ಆಗದೇ ಇರೋದ್ರಿಂದ ಬೇರೆ ಕಡೆ ಜಾಗ ಕೊಡೋ ಬಗ್ಗೆ ಚರ್ಚೆ ಆಯಿತು ಅಂತ ಈ ಎಲ್ಲ ಅಂಶಗಳನ್ನು ಕೂಡ ರಾಜೀವ್ ಅವರು ಅವರ ಸಂದರ್ಶನದಲ್ಲಿ ಹೇಳಿದರು. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್. ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಬಂದಿದ್ಯಾ? ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭೂ ಸಂಕಷ್ಟ ತಪ್ಪಿಲ್ಲ. ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ವರದಿಯನ್ನ ಬಹಿರಂಗ ಮಾಡಿ ಅಂತ ಆಗ್ರಹ ಪಡಿಸಲಾಗ್ತಾ ಇದೆ.
ವರದಿ ಬಹಿರಂಗಪಡಿಸಿ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪತ್ರ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೂ ಸಿಟಿ ರವಿ ಅರ್ಕಾವತಿ ರೀಡು ಸಂಬಂಧಪಟ್ಟಂಗೆ ಲೆಟರ್ ಬರೆದಿದ್ದಾರೆ. ಹಾಗೇನೆ ಅವರಿಗೆ ಅದನ್ನ ಬಹಿರಂಗಪಡಿಸೋದಕ್ಕೆ ಸೂಚಿಸಿ ಅಂತ ರಾಜ್ಯಪಾಲರಿಗೂ ಕೂಡ ಸಿಟಿ ರವಿ ಲೆಟರ್ ಬರೆದಿದ್ದಾರೆ. ಸಿಎಂಗೆ ಮತ್ತೊಂದು ಭೂ ಸಂಕಷ್ಟ. ಅರ್ಕಾವತಿ ವಿಚಾರದ ಪ್ರಕರಣ ಏನಿತ್ತು, ಡಿನೋಟಿಫಿಕೇಶನ್ ಪ್ರಕರಣ, ಅದು ಕೂಡ ಮುನ್ನೆಲೆಗೆ ಬರುತ್ತಾ, ಅದರ ವರದಿ ಏನಿದೆ ಅದನ್ನ ಬಹಿರಂಗ ಮಾಡಿ ಅಂತ ಸಿಟಿ ರವಿ ಆಗ್ರಹ ಪಡಿಸಿದ್ದಾರೆ. ಮೂಡಾ ಸೈಟ್ ಹಗರಣಗಳ ಎಕ್ಸ್ಕ್ಲೂಸಿವ್ ಸುದ್ದಿಗಳ ತವರು ಮನೆ ಅಂದ್ರೆ ಅದು ರಿಪಬ್ಲಿಕ್ ಕನ್ನಡ. ಕಳೆದ 3 ದಿನಗಳಿಂದ 3 ಎಕ್ಸ್ಕ್ಲೂಸಿವ್ ಸುದ್ದಿ ಸ್ಫೋಟಗಳನ್ನ ಮಾಡಿದ್ದಂತಹ ರಿಪಬ್ಲಿಕ್ ಕನ್ನಡ ಇವತ್ತು ಮತ್ತೆರಡು ಮೆಗಾ ಸುದ್ದಿಗಳನ್ನ ಬ್ರೇಕ್ ಮಾಡಿದೆ. ದಿನ 3 ಮುಡಾ ಮೆಗಾ ಎಕ್ಸ್ಕ್ಲೂಸಿವ್. 4ನೇ ದಿನ ರಿಪಬ್ಲಿಕ್ ಡಬಲ್ ಬ್ಲಾಸ್ಟಿಂಗ್ ಸುದ್ದಿ. ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡ ಅಂದ್ರೆ ಎಕ್ಸ್ಕ್ಲೂಸಿವ್ ಸುದ್ದಿಗಳ ಹಬ್ ಅಂದ್ರೆ ಅದು ರಿಪಬ್ಲಿಕ್ ಕನ್ನಡ. ಅದರಲ್ಲೂ ಸಿದ್ದರಾಮಯ್ಯರ ಸಿಎಂ ಕುರ್ಚಿಯನ್ನೇ ಶೇಕ್ ಮಾಡ್ತಾ ಇರೋ ಮುಡಾ ಕರ್ಮಕಾಂಡದ ಸ್ಫೋಟಕ ಸುದ್ದಿಗಳು ಬೇಕಂದ್ರೆ ಕರ್ನಾಟಕದ ನಂಬರ್ 1 ಆಯ್ಕೆ ಅಂದ್ರೆ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ಕಳೆದ 3 ದಿನಗಳಿಂದ ರಣರೋಚಕ ಸುದ್ದಿಗಳನ್ನ ಹೊತ್ತು ತರ್ತಾ ಇದೆ. ಮುಡಾ ಹಗರಣದ ಆಳ ಅಗಲ ಕಲೆ ಹಾಕ್ತಾ ಇರುವ ರಿಪಬ್ಲಿಕ್ ಕನ್ನಡ ಮೊದಲ ದಿನ ವೈಟ್ನರ್ ಹಾಕಿದ ಪತ್ರದ ಮೊದಲ ದಾಖಲೆ ರಿಲೀಸ್ ಮಾಡಿತ್ತು. 2ನೇ ದಿನ ಅಂದ್ರೆ ಆಗಸ್ಟ್ 22ರಂದು ಸಿಎಂ ಪತ್ನಿ ಬರೆದಿದ್ರು ಎನ್ನಲಾದ ಪತ್ರಕ್ಕೆ ಸಾಕ್ಷ್ಯ ನೀಡಿ ಸ್ವತಃ ಸಿಎಂಗೂ ತಳಮಳ ಸೃಷ್ಟಿಸಿತ್ತು. ಇನ್ನು ನಿನ್ನೆ ಮುಡಾ ನಡಾವಳಿಯ 3ನೇ ಮಹತ್ವದ ದಾಖಲೆ ರಿಲೀಸ್ ಮಾಡಿದೆ. ನವೆಂಬರ್ 20, 2020ರಂದು ನಡೆದಿದೆ ಎನ್ನಲಾದ ಸಭೆ ನಡಾವಳಿಯನ್ನ ರಿಲೀಸ್ ಮಾಡಿ ಕೇಸ್ಗೆ ಬಿಗ್ ಟ್ವಿಸ್ಟ್ ನೀಡಿತ್ತು. ನಮ್ಮ ಎಕ್ಸ್ಕ್ಲೂಸಿವ್ಗಳ ಮುಂದುವರಿಕೆಯ ಭಾಗವಾಗಿ ಇಂದು ಡಬಲ್ ನ್ಯೂಸ್ ಬ್ರೇಕ್ ಮಾಡಿದೆ. ಸಿಎಂ ಪತ್ನಿ ಪಾರ್ವತಿಗೆ ಬದಲಿ ಜಮೀನು ಕೊಡುವ ತೀರ್ಮಾನ ಆಗಿದ್ದು ಯಾವತ್ತು ಎಂಬ ಸಖತ್ ಸುದ್ದಿಯನ್ನ ನಾವೇ ಮೊದಲು ಬ್ರೇಕ್ ಮಾಡಿದ್ದು. ಸಿಎಂ ಪತ್ನಿಗೆ ಬದಲಿ ಜಮೀನು ಕೊಡುವ ತೀರ್ಮಾನ ಆಗಿದ್ದು ಬಿಜೆಪಿ ಸರ್ಕಾರದಲ್ಲ, ಬದಲಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ. ಈ ಸಂಬಂಧ ಮುಡಾ ಸಭೆಯದ್ದು ಎನ್ನಲಾದ ನಡಾವಳಿಯ ಎಕ್ಸ್ಕ್ಲೂಸಿವ್ ವರದಿಯನ್ನ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತ್ತು. 2017ರ ಡಿಸೆಂಬರ್ 30ರಂದು ನಡೆದ ಮುಡಾ ಸಭೆಯ ನಡಾವಳಿಯಲ್ಲಿ ಪಾರ್ವತಿಗೆ ಬದಲಿ ಜಮೀನು ನೀಡಲು ಒಪ್ಪಿಗೆ ಸೂಚಿಸಲಾಗಿದೆ. ಇನ್ನು ಇಂಟ್ರೆಸ್ಟಿಂಗ್ ಏನಂದ್ರೆ ಆಗ ಮುಡಾ ಅಧ್ಯಕ್ಷರಾಗಿದ್ದು ಧ್ರುವಕುಮಾರ್. ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಧ್ರುವಕುಮಾರ್ ನೇತೃತ್ವದ ಸಭೆಯಲ್ಲಿ ಬದಲಿ ಸೈಟ್ ನೀಡೋ ತೀರ್ಮಾನ ಆಗಿದ್ದು ಇದು ಸ್ವಜನ ಪಕ್ಷಪಾತ ಅಲ್ವೇ ಅನ್ನೋ ಪ್ರಶ್ನೆಗಳು ಜೋರಾಗಿ ಕೇಳಿ ಬರ್ತಿದೆ. ವಿಜಯ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮುಡಾ ಹಗರಣ ಸಂಬಂಧ ಮಾಜಿ ಅಧ್ಯಕ್ಷ ರಾಜೀವ್ ಅವರ ಸಂದರ್ಶನವನ್ನ ರಿಪಬ್ಲಿಕ್ ಕನ್ನಡ ಮಾಡಿದೆ. ಸಿಎಂ ಪತ್ನಿಗೆ ನೀಡಲಾದ 14 ನಿವೇಶನಗಳ ಬಗ್ಗೆ ರಾಜೀವ್ ಮಾತನಾಡಿದ್ದಾರೆ. ಜಮೀನು ಡಿನೋಟಿಫೈ ಆಗಿದ್ದಂತಹ ಜಮೀನು ಅದು ಮತ್ತೆ ಡಿನೋಟಿಫೈ ಆಗಿದ್ಯಾಕೆ, ನೋಟಿಫೈ ಆಗಿದ್ದದ್ದು ಮತ್ತೆ ಡಿನೋಟಿಫೈ ಆಗಿದ್ಯಾಕೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಏನೆಲ್ಲ ಹೇಳಿದ್ರು, ಜಾಗಕ್ಕೆ ಹೋಗಿ ಭೇಟಿಯಾಗಿ ನಾನಲ್ಲಿ ಗಮನಿಸಿದೆ, ಅಲ್ಲಿ ಯಾವುದೇ ಎಲೆಕ್ಟ್ರಿಕ್ ವೈರ್ ಹೋಗಿಲ್ಲ, ಇತ್ಯಾದಿಗಳನ್ನೆಲ್ಲ ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಹಾಗೆ ತಹಶೀಲ್ದಾರ್ ಹೊರಡಿಸಿರುವ ಪತ್ರ ಇದೆ ನಮ್ಮ ರಿಪಬ್ಲಿಕ್ ಕನ್ನಡದ ಹತ್ರ. ಅಂದರೆ ಅವರಲ್ಲಿ ಹೋಗೇ ಇಲ್ಲ, ಹೋದರೂ ಕೂಡ ಸುಳ್ಳು ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್. ಹೌದು ಇಲ್ಲ, ಇಲ್ಲಿ ಏನಾಗಿದೆ ಅಂದ್ರೆ ಆ ಪ್ಲಾನ್ ಅನ್ನ ಮಾಡಿದ ನಂತರ ಅವರಿಗೆ ಲೇಟರ್ ಸ್ಟೇಜ್ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋ ಹಂತದಲ್ಲಿ ಪ್ರಾಧಿಕಾರದವರಿಗೆ ಪ್ರೊಬಬಲಿ ಇದು ಡಿನೋಟಿಫೈ ಆಗಿದೆ ಅಂತ ಗೊತ್ತಿದೆ. ಒಂದು ಮೇಜರ್ ಪೋರ್ಷನ್ ಆಫ್ ದಿ ಲ್ಯಾಂಡ್ ಅನ್ನ ಅವ್ರು ಹಾಕಿಬಿಟ್ಟಿದ್ದಾರೆ. ಅಲ್ಲಿ ಪಾರ್ಕ್ ಮತ್ ಬಿಟ್ಟು ಒಂದಷ್ಟು ಖಾಲಿ ಪ್ರದೇಶನೂ ಬಿಟ್ಟಿದ್ದಾರೆ. ಆ ಖಾಲಿ ಪ್ರದೇಶವನ್ನ ನೋಡಿ ಕೊಟ್ಟಿರ್ಬೋದು ಏನೋ ನನಗೆ. ನಾನು ಅಲ್ಲಿ ಇದ್ದೇದವನಾದ್ರಿಂದ ಹಂಗ್ ಮಾಡ್ಲಿಕ್ಕೆ ಸಾಧ್ಯನಾ? ಈಗ ಹೋಗಿರೋದು 3.6 ಎಕರೆ ಭೂಮಿ ಬಗ್ಗೆ, ಅದನ್ನ ಕನ್ವರ್ಷನ್ ಮಾಡೋ ಬಗ್ಗೆ. ಇಲ್ಲ ನಾನು ಅದ್ರಲ್ಲಿ ಕಾಲ್ ಗುಂಟೆ ಮಾತ್ರ ನೋಡ್ಕೊಂಡ್ ಬರ್ತೀನಿ, ಮಿಕ್ಕಿದ್ದೆಲ್ಲ ನೋಡೋಲ್ಲ, ನಾನು ಕಾಲ್ ಗುಂಟೆ ನೋಡ್ಬಿಟ್ಟು ಸೈನ್ ಹಾಕ್ತೀನಿ. ಯಾವ ನಿಯಮ? ನಾವು ಗಮನಿಸಬೇಕಾದಂತ ಅಂಶ ಏನಂತಂದ್ರೆ ಅಲ್ಲಿ ವರದಿ ಗ್ರೌಂಡ್ ಅಲ್ಲಿ ಹೋಗಿ ಸ್ಪಾಟ್ ಹೋಗಿ ವರದಿ
ಕೊಡುವಂತವ್ರು VA ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಮ್ಯಾಕ್ಸಿಮಮ್ ಅಂದ್ರೆ ತಹಸೀಲ್ದಾರ್ ಇರ್ತಾರೆ ಹೊರತು DC ಅವ್ರು ಯಾರು ಸ್ಥಳ, ಯಾಕೆಂದ್ರೆ ಅಂದ್ರೆ ತಹಶೀಲ್ದಾರ್ ತಪ್ಪು ನೂರಾರು ಮಾಡಿದ್ದಾರೆ. ಪ್ರಕರಣಗಳು ದೈನಂದಿಕವಾಗಿ ಅಲಿನೇಷನ್ ಬರ್ತವೆ. ಅಂದ್ರೆ ಹಾಗಾಗಿ ತಹಶೀಲ್ದಾರ್ ತಪ್ಪು ಮಾಡಿದ್ದಾರೆ. ಅಲ್ಲ, ನನಗೆ ಅವತ್ತೇನಿತ್ತು ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ನಾನು ಸ್ಪಷ್ಟ ಮಾಡಕ್ಕಾಗಲ್ಲ. ಬಟ್ ಒಂದೇನಂದ್ರೆ ಪ್ರೊಸೀಜರ್ ಇರ್ತಕ್ಕಂಥದ್ದು ಈ ರೀತಿ ಇದೆ. ಹೇಳ್ಬೇಕು ಅಂದ್ರೆ ಅವ್ರನ್ನ spot visit ಕಳ್ಸೋದು. ತಹಶೀಲ್ದಾರ್ ನಾನು ಬೇರೆ ಹೇಳ್ತಿಲ್ಲ, ಅಲ್ಲಿಗೆ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಅನ್ನೋದು ರೂಲ್ಸ್ ಅಲ್ವಾ? ತಹಶೀಲ್ದಾರ್ ಅವರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಗ್ರೌಂಡ್ ಹೋಗಿ ಇನ್ಸ್ಪೆಕ್ಟ್ ಮಾಡ್ಬೇಕು ಅನ್ನೋದು ರೂಲ್ಸ್ ಅಲ್ವಾ? ಕೋರ್ಟ್ ಆಮೇಲೆ ಹೌದಲ್ಲ. ನೀವು ಯಾವ್ದೋ ನಿಮ್ ಖಾಸಗಿ ಜಮೀನ್ ಮೇಲೆ ಲೇಔಟ್ ಮಾಡ್ಬೇಕಾದ್ರೆ ಏನೇನ್ ಮಾಡ್ತೀರಿ? ಅಲಿನೇಷನ್ ಮಾಡ್ತೀರಿ, ಪ್ಲಾನ್ ಅಪ್ರೂವಲ್ ಮಾಡ್ತೀರಿ, ವರ್ಕ್ ಆರ್ಡರ್ ತಗೋತೀರಿ, ವಿವಿಧ ಇಲಾಖೆಗಳಿಂದ ಪರ್ಮಿಷನ್ ತಗೋತೀರಿ. ಮೂಡಾದವರು ಡಿನೋಟಿಫೈಡ್ ಲ್ಯಾಂಡ್ ಮೇಲೆ ಮಾಡಿದಾರಲ್ವಾ? ಅದಕ್ಕೆ ಆ ಕಾನೂನು ಉಲ್ಲಂಘನೆ ತಾನೇ ಅದು. ಉಲ್ಲಂಘನೆ ಮೇಲೆ ಉಲ್ಲಂಘನೆ ಸರ್, ಅದು ಉಲ್ಲಂಘನೆ ಮೇಲೆ ಉಲ್ಲಂಘನೆ.